ಹೆಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮತ್ತೊಂದು ಗಣಪತಿ ಗೋಡನಿಗೆ ಬಂದಿದ್ದೀನಿ ಗುರು. ಇದು ಎಲ್ಲಿದೆ ಅಂತ ಅಂದರೆ ನಮ್ಮ ಜಾಳಲ್ಲಿ ವಿಲೇಜಲ್ಲಿದೆ. ಸೊ TMP ಆರ್ಟ್ಸ್ ಅಂದ್ಬಿಟ್ಟು ಇವರಲ್ಲಿ ಪರಿಶುದ್ಧವಾದ ಮಣ್ಣಿನ ಗಣಪತಿಗಳು ಮಾತ್ರ ಅವೈಲಬಲ್ ಇದೆ. ಸೊ ನೋಡ್ಬೋದು, ಇದೆಲ್ಲ ಈಕೋ ಫ್ರೆಂಡ್ಲಿ ಗಣಪತಿಗಳು. ಮತ್ತು ಇವರು ಸ್ಟೋನ್ ವರ್ಕ್ಸಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಗುರು. ಸೊ ಇನ್ನೇನಕ್ಕೆ ತಡ, ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಓನರೇ ಮಾತಾಡ್ಸೋಣ. ಅಣ್ಣ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ತೇಜಸ್ ಅಂತ. ತೇಜಸ್ ಅಂದ್ಬಿಟ್ಟು. ಅಣ್ಣ, ಈ ಗಣಪತಿ ಗೋಡನ್ ಎಲ್ಲಿದೆ ಅಣ್ಣ? ಜಾಲಹಳ್ಳಿ ವಿಲೇಜ್, ನಿಯರ್ ಗೌರ್ಮೆಂಟ್ ಸ್ಕೂಲು. ಓಕೆ. ಸೊ ಇವ್ರ ಕಾಂಟ್ಯಾಕ್ಟ್ ಡೀಟೇಲು, ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಣ್ಣ, ನೀವು ಎಷ್ಟಡಿಯಿಂದ ಎಷ್ಟಡಿ ತನಕ ಗಣಪತಿಗಳು ನಿಮ್ಮ ಹತ್ರ ಅವೈಲಬಲ್ ಇದೆ? 1 ಅಡಿಯಿಂದ 7 ಅಡಿವರೆಗೂ ಮಣ್ಣಿನ ಗಣೇಶಗಳಿದಾವೆ. ಓಕೆ. 8 ಅಡಿಯಿಂದ 12 ಅಡಿವರೆಗೂ ಪೇಪರ್ ಗಣೇಶ, ಕಸ್ಟಮೈಸ್ ವೈಸ್ ಫೋಟೋಸ್ ತೋರಿಸ್ತೀವಿ. ಓಕೆ. ಯಾವ ಸೆಲೆಕ್ಷನ್ ಮಾಡ್ತಾರೋ ಅದರಲ್ಲಿ ನಾವು ಅದನ್ನ ಅವ್ರಿಗೆ ತರಿಸ್ಕೊಡ್ತೀವಿ. ಓಕೆ ಅಣ್ಣ, ಇನ್ನೊಂದು ಡೌಟ್, ಇವಾಗ ಪೇಪರ್ ಗಣಪತಿಗೆ ಈ ಸ್ಟೋನ್ ವರ್ಕ್ಸ್ ಮಾಡ್ಬೋದಾ? ಮಾಡ್ಕೊಡ್ತೀರಾ? ಓಕೆ, ಸೂಪರ್ ಗೈಸ್. ನೋಡ್ಬೋದು, ಪೇಪರ್ ಗಣಪತಿಗೂ ಇವರು ಸ್ಟೋನ್ ವರ್ಕ್ಸ್ ಮಾಡ್ಕೊಡ್ತಾರೆ. ಸೊ ಗೈಸ್, ಒಂದೊಂದು ಗಣಪತಿನೂ ನಾನು ತೋರಿಸ್ಕೊಂಡು ಹೋಗ್ತೀನಿ. ಸೊ ಇವ್ರ ಕಾಂಟ್ಯಾಕ್ಟ್ ಡೀಟೇಲು, ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇನ್ನೇನಕ್ಕೆ ತಡ, ಬನ್ನಿ ಬ್ಲಾಗ್ ಒಳಗಡೆ ಹೋಗೋಣ. ಸೊ ಗೈಸ್, ಗೋಡನ್ ಇದೆ. ಸೊ ಗೋಡನ್ ಒಳಗಡೆ ಬಂದ್ರೆ ನೋಡ್ಬೋದು, ಸಿಕ್ಕಾಪಟ್ಟೆ ಗಣಪತಿಗಳಿದೆ ಗುರು. ಸೊ ಎಲ್ಲಾನು ಈಕೋ ಫ್ರೆಂಡ್ಲಿ ಗಣಪತಿಗಳು ನೋಡ್ಬೋದು. ಒಂದ್ಸತಿ ಹಂಗೆ ಗ್ಲಿಮ್ಸ್ ಅಂತ ತೋರಿಸ್ತೀನಿ ನೋಡಿ. ಸೊ ಇವ್ರ ಹತ್ರ ಗೌರಿನೂ ಅವೈಲಬಲ್ ಇದೆ. ಸೊ ಗೌರಿನೂ ಫಸ್ಟ್ ಗೌರಿಗಿಂದಾನೇ ತೋರಿಸ್ಕೊಂಡು ಹೊಟ್ಟೋಗ್ತೀನಿ ಬನ್ನಿ. ಸೊ ಹೀಗೆ ಹೋಗೋಣ. ಅಣ್ಣ, ಇದು ಎಷ್ಟಡಿ ಗೌರಿ? ಸೊ 4 ಅಡಿ ಗೌರಿ ಗುರು. ಸೊ ಇದೆಲ್ಲಾನು ಈಕೋ ಫ್ರೆಂಡ್ಲಿ ಗೌರಿಗಳೇ, ಪೇಪರ್ ಗೌರಿ ಇದು. ಸೊ ಹಾಗೆ ಈ ಕಡೆ ಬಂದೆ ಅಂದರೆ 3 ಅಡಿ ಗೌರಿ ಇದು. ಸೊ ಇವರಲ್ಲಿ ಗಣಪತಿನೂ ಅವೈಲಬಲ್ ಇದೆ, ಗೌರಿನೂ ಅವೈಲಬಲ್ ಇದೆ. ಸೊ ಪೇಪರ್ದು ಅವೈಲಬಲ್ ಇದೆ, ಮತ್ತು ಮಣ್ಣಿಂದು ಅವೈಲಬಲ್ ಇದೆ. ಸೊ ಬಂದ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲನೂ ಕೊಟ್ಟಿರ್ತೀನಿ. ಸೊ ಗೈಸ್, ಫಸ್ಟು ನಮ್ಮ ವೆಂಕಟೇಶ್ವರ ಸ್ಟೈಲ್ ಗಣಪತಿಗೆ ಬಂದಾಗ ನೋಡ್ಬೋದು, ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿ ಬ್ಯೂಟಿಫುಲ್ ಆಗಿ ಇಟ್ಟಿದ್ದಾರೆ. ಸೊ ಹತ್ರ ಬನ್ನಿ ತೋರಿಸ್ತೀನಿ. ಸೊಂಡ್ಲು ಮೇಲೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಸ್ಟೋನ್ ವರ್ಕ್ಸ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಬಂದಾಗ ನಾಮನೂ ನೋಡಿ, ವೆಂಕಟೇಶ್ವರ ಸ್ಟೈಲ್ ನಾಮ ಇದು. ಮತ್ತು ಕಿರೀಟಗೆ ಹೋದಾಗಂತೂ ಕಿರೀಟ ಸೂಪರ್ ಗುರು. ಸೊ ವೆಂಕಟೇಶ್ವರ ಸ್ಟೈಲ್ ಕಿರೀಟ, ಬಟ್ ಇದರಲ್ಲಿ ಸಿಕ್ಕಾಪಟ್ಟೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ನೋಡಿ. ಕಿರೀಟನೂ ಸಗದಾಗಿದೆ ಗುರು. ಸೊ ಒಂದೊಂದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಿ ಸ್ಟೋನ್ ವರ್ಕ್ಸ್ ಮಾಡಿ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಸೊ ನಾನು ಹಾಗೆ ಕಿರೀಟ ಮಾತ್ರ ತೋರಿಸ್ತೀನಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಮತ್ತೆ ಕಿವಿ ಹತ್ರ ಬಂದಾಗ ಕಿವಿನೂ ಅಷ್ಟೇ ಗುರು, ಸ್ಟೋನ್ ವರ್ಕ್ಸ್ ಮಾಡ್ಬಿಟ್ಟು ಫಿಲ್ ಮಾಡಿ ಬ್ಯೂಟಿಫುಲ್ಲಾಗಿ ಇಟ್ಟಿದ್ದಾರೆ. ಸೊ 2 ಕಡೆ ಕಿವಿನೂ ಅಷ್ಟೇ ಹೈಲೈಟ್ ಮಾಡಿ ಇಟ್ಟಿದ್ದಾರೆ. ಸೊ ನಮ್ಮ ಕೈನೂ ಅಷ್ಟೇ ಗಣಪತಿ ಸಿಕ್ಕಾಪಟ್ಟೆ ಹೈಲೈಟ್ ಮಾಡಿ ಇಟ್ಟಿದ್ದಾರೆ. ಸೊ ಜ್ವೆಲ್ ವರ್ಕ್ಸ್ಗೆಲ್ಲ ಬಂದರೆ ನೋಡ್ಬೋದು, ಅದನ್ನು ಸ್ಟೋನ್ ವರ್ಕ್ಸ್ ಮಾಡಿ ಇಟ್ಟಿದ್ದಾರೆ. ಬ್ಯೂಟಿಫುಲ್ ಗುರು, ಸಗದಾಗಿದೆ. ಒಂದ್ಸತಿ ಹಾಗೆ ಓವರಾಲ್ ಆಗಿ ಲುಕ್ ತೋರಿಸ್ತೀನಿ ನೋಡಿ ಗಣಪತಿದು, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಹಾಗೆ ಕೆಳಗಡೆ ಬಂದಾಗ ಪಂಚೆನೂ ನೋಡ್ಬೋದು ನೋಡಿ, ಅದಕ್ಕೂ ಸ್ಟೋನ್ ವರ್ಕ್ಸ್ ಮಾಡಿ ಇಟ್ಟಿದ್ದಾರೆ. ಸೊ ಬ್ಯೂಟಿಫುಲ್ ಗುರು. ಈ ಕೈನೂ ಅಷ್ಟೇ, ಸೊ ಬಳೆನೂ ಅಷ್ಟೇ. ಸೊ ಪ್ರತಿಯೊಂದು ಇಂಚೂ ಕಾನ್ಸಂಟ್ರೇಟ್ ಮಾಡಿ ಸ್ಟೋನ್ ವರ್ಕ್ಸ್ ಮಾಡಿ ಇವ್ರು ಮಾಡಿದ್ದಾರೆ. ಸೊ ಹಾಗೆ ಮತ್ತೊಂದು ಗಣಪತಿಗೆ ಹೋದಾಗ ನಮ್ಮ ಬಾಲ ಗಣಪತಿ ಇವರು. ಸೊ ಇದನ್ನು ಕಸ್ಟಮಾಗಿ ಪೇಂಟ್ ಮಾಡಿಸ್ಕೊಂಡು ಬಂದಿರೋದು ಗುರು ಇದು. ಸೊ ನಮ್ಮ ಬಾಳ ಗಣಪತಿನ ಇವರಾಗೆ ನಿಂತ್ಕೊಂಡು ನನಗೆ ಇದೇ ಕಲರ್ ಪೇಂಟ್ ಯೂನಿಕಾಗಿ ಬೇಕು ಅಂದ್ಬಿಟ್ಟು ಮಾಡಿಸಿ ತೊಗೊಂಬಂದಿರೋ ಗಣಪತಿ ಇದು. ಸೊ ನೋಡ್ಬೋದು, ಫಿನಿಶಿಂಗ್ ಎಲ್ಲ ಬ್ಯೂಟಿಫುಲ್ ಆಗಿದೆ. ಸೊ ಪಂಚೆ ಹತ್ರನೂ ಅಷ್ಟೇ ಗ್ಲಿಟರ್ ಆಗ್ತಾಯಿದೆ. ಸೊ ನೋಡ್ಬೋದು ನನ್ನ ಕೈಯಲ್ಲಿ ಗ್ಲಿಟರ್ಸು. ಸೊ ಪಂಚೆ ಮೇಲೆ ಇರೋ ಗ್ಲಿಟರ್ಸ್ ಇದಲ್ಲ. ಸೊ ಅದ್ರ ಮೇಲೂ ಸಿಕ್ಕಾಪಡೆ ಕಾನ್ಸಂಟ್ರೇಟ್ ಮಾಡಿ ಅದ್ಭುತವಾಗಿ ಗಣಪತಿನ ಮಾಡಿದ್ದಾರೆ. ಸೊ ಹಾಗೆ ಮತ್ತೊಂದು ಗಣಪತಿ ಈ ಕಡೆ ಬಂದಾಗ ಇದಕ್ಕೆ ಪಂಚೆ ಎಲ್ಲ ಹಾಕಿದ್ದಾರೆ ನೋಡ್ಬೋದು. ಸೊ ಈ ಪಂಚೆಗೂ ಅಷ್ಟೇ ಬಾರ್ಡರ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಸ್ಟೋನ್ ವರ್ಕ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸ್ಟೋನ್ ವರ್ಕ್ಸ್ ಮಾಡಿದ್ದಾರೆ ಗುರು. ಇವ್ರ ಸ್ಪೆಷಾಲಿಟಿ ಬಂದ್ಬಿಟ್ಟು ಸ್ಟೋನ್ ವರ್ಕ್ಸು. ಸೊ ನೋಡ್ಬೋದು, ಸೊಂಡ್ಲ ಹತ್ರನೂ ಅಷ್ಟೇ. ಸೊ ಎಲ್ಲ ಕಡೆನೂ ಅಷ್ಟೇ ನಿಮಗೆ ಈ ಗಣಪತಿ ಸಿಕ್ಕಾಪಟ್ಟೆ ಹೈಲೈಟ್ ಮಾಡಿ ಇಟ್ಟಿದ್ದಾರೆ. ಮತ್ತು ಕಿರೀಟ ಕಡೆ ಬಂದರೆ ಆ ಕಲರ್ ಕಾಂಬಿನೇಷನ್ಸ್ ಇದೆ ಗೊತ್ತಾ, ನಮ್ಮ ಗಣಪತಿ ಆ ಸ್ಕಿನ್ ಟೋನಿಗೂ ಮತ್ತು ಇವರು ಪ್ರಿಫರ್ ಮಾಡಿರೋ ಸ್ಟೋನ್ಸ್ಗೂ ಆ ಕ್ವಾಲಿಟಿ ಸೂಪರ್ ಗುರು. ಅಂದರೆ ಕಲರ್ ಪ್ಯಾಟ್ರನ್ಸು. ಸೊ ಗುರುಗಳೇ ನೋಡ್ಬೋದು, ಗಣಪತಿ ಸ್ಟೋನ್ ವರ್ಕ್ಸ್ ಮಾಡೋಕ್ಕೆ ಮುಂಚೆ ಈ ಥರ ಇರುತ್ತೆ. ಸೊ ಸ್ಟೋನ್ ವರ್ಕ್ಸ್ ಕಂಪ್ಲೀಟ್ ಆಗಿದ್ಮೇಲೆ ಗಣಪತಿ ಚೇಂಜ್ ಓವರ್ ನೋಡ್ಬೋದು, ಹೀಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ನಮ್ಮ ಲಾಲ್ಬಾಗ್ ಚಾ ರಾಜ ಸ್ಟೈಲ್ ಇದು. ಸೊ ಇವ್ರಿಗೆ ಸ್ಟೋನ್ ವರ್ಕ್ಸ್ ಇನ್ನೂ ಮಾಡಿಲ್ಲ. ಸೊ ಸ್ಟೋನ್ ವರ್ಕ್ಸ್ ಆದಾಗ ನಿಮಗೆ ಪಂಚೆ ಶಲ್ಯ, ಇನ್ನೂ ಶಲ್ಯ ಹಾಕಿಲ್ಲ ಈ ಗಣಪತಿಗೆ, ಇನ್ನೂ ಶಲ್ಯ ಮತ್ತು ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿದಾಗ ಈ ಗಣಪತಿನೂ ಅದೇ ಥರ ಕಸ್ಟಮ್ ಆಗಿ ಚೇಂಜ್ ಆಗುತ್ತೆ. ಸೊ ಇದು ಅಷ್ಟೇ ಲಾಲ್ಬಾಗ್ ಚಾ ರಾಜ. ನೋಡ್ಬೋದು, ಈ ಪಂಚೆ ಮೇಲೆ ನಿಮಗೆ ಸ್ಪ್ರಿಂಕಲ್ ಸ್ಪ್ಲಾಶಸ್ ಇದೆ ಗೊತ್ತಾ, ಹೊಸ ಪ್ಯಾಟ್ರನ್ ಇದು. ಈ ವರ್ಷ ಬಂದಿರೋ ಪ್ಯಾಟ್ರನ್ ಇದು, ಒಂಥರ ಬ್ಯೂಟಿಫುಲ್ ಆಗಿದೆ. ಆ ಪಂಚೆನೇ ಸಿಕ್ಕಾಪಟ್ಟೆ ಹೈಲೈಟ್ ಮಾಡುತ್ತೆ. ಇದಕ್ಕೆಲ್ಲ ಒರಿಜಿನಲ್ ಪಂಚೆ ಕೊಟ್ವಿ ಅಂದರೆ ನಮ್ಮ ಗಣಪತಿ ಇನ್ನೂ ಹೈಲೈಟ್ ಆಗುತ್ತೆ. ಸೊ ನಮ್ಮ ಗೌರಮ್ಮನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ, ಇದು ಪೇಪರ್ದು. ಸೊ 2 ಅಡಿ ಪೇಪರಲ್ಲಿ ಮಾಡಿರೋ ಗೌರಮ್ಮ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಎಲ್ಲರೂ ಅಷ್ಟೇ ಪೇಪರಲ್ಲಿ ಫಿನಿಶಿಂಗ್ ಬರಲ್ಲ ಅಂತಾರೆ. ಗುರುಗಳೇ ನೋಡ್ಬೋದು, ಎಷ್ಟು ಫಿನಿಶಿಂಗ್ ಇದೆ ನೋಡ್ಬೋದು. ಸಿಕ್ಕಾಪಟ್ಟೆ ವೆಯ್ಟ್ಲೆಸ್ ಇದೆ ಇದು, ಮಣ್ಣಿಗಿನ ವೆಯ್ಟ್ಲೆಸ್ ಇದೆ ಗುರು ಇದು. ಸೊ ಹತ್ರ ಬನ್ನಿ, ಒಂದ್ಸತಿ ಕಲರ್ ಕಾಂಬಿನೇಷನ್ಸ್ ಎಲ್ಲ ತೋರಿಸ್ತೀನಿ. ನೋಡ್ಬೋದು ಗೌರಮ್ಮ ಮೇಲೆ ಯಾವ ತರ ಕಲರ್ಸ್ ಎಲ್ಲ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ನೋಡ್ಬೋದು ಅಷ್ಟು ಅದ್ಭುತವಾಗಿ ಫಿನಿಶಿಂಗ್ ಬಂದಿದೆ ನಮ್ಮ ಗೌರಮ್ಮಗೆ. ಸೊ ಗೈಸ್, ಮತ್ತೊಂದು ಗಣಪತಿಗೆ ಬಂದಾಗ ಪಾಟೀಲ್ ಸ್ಟೈಲ್ ಗಣಪತಿ.
ಇದರಲ್ಲಿ ಕಾಂಬಿನೇಷನ್ಸ್ ನೋಡಿ, ಇಲ್ಲೆಲ್ಲ ಒಂಥರ ಮೆರೂನ್ ಕಲರಲ್ಲಿ ಪ್ಯಾಟ್ರನ್ ಇದೆ ಪಂಚೆಗೆ. ಸೊ ಹಾಗೆ ಕಿರೀಟಕ್ಕೆ ಬಂದಾಗ ಈ ಬ್ಲೂ ಕಲರ್ ಪ್ಯಾಟ್ರನ್ನು, ಆ ಕಾಂಬಿನೇಷನ್ಸ್ ಗೊತ್ತಾಗ್ತಿದ್ಯಾ ನಿಮಗೆ? ಲೈಕ್ ಎಲ್ಲ ಕಡೆನೂ ಫಿಲ್ ಮಾಡಿ ಇಟ್ಟಿದ್ದಾರೆ. ಮತ್ತು ಈ ಗಣಪತಿಗೆ ಏನು ಸ್ಪೆಷಾಲಿಟಿ ಅಂತ ಅಂದರೆ ಕಂಪ್ಲೀಟಾಗಿ ಸ್ಟೋನಲ್ಲೇ ನಿಮಗೆ ಫಿಲ್ ಮಾಡಿ ಇಟ್ಟಿದ್ದಾರೆ. ಸೊ ಸೊಂಡ್ಲಿಗೂ ಅಷ್ಟೇ, ಈ ಬಾಡಿನೂ ಅಷ್ಟೇ, ಜ್ವೆಲ್ ವರ್ಕ್ಸು, ಗಣಪತಿಗೂ ಅಷ್ಟೇ, ಮತ್ತು ಇಲ್ಲಿ ನಾಮನೂ ಅಷ್ಟೇ ಒಂಥರ ಬ್ಯೂಟಿಫುಲ್ಲಾಗಿ ಮಾಡಿ ಇಟ್ಟಿದ್ದಾರೆ. ಮತ್ತು ಐಲ್ಯಾಶಸ್, ಒರಿಜಿನಲ್ ಐಲ್ಯಾಶಸ್ಸೇ ಕೊಟ್ಟಿದ್ದಾರೆ ನಮ್ಮ ಗಣಪತಿಗೆ. ಮತ್ತು ಈ ಕಿವಿಗೆ ಬಂದಾಗ ಬೇರೆ ಗಣಪತಿಗಿನ್ನ ಈ ಗಣಪತಿಗೆ ಸ್ಟೋನ್ ವರ್ಕ್ಸ್ ಡಿಫ್ರೆಂಟ್ ಆಗಿದೆ. ಅಂದರೆ ಇಲ್ಲೆಲ್ಲ ಸ್ಟೋನ್ಸ್ ಎಲ್ಲ ಅಂಟಿಸಿದ್ದಾರೆ, ಬೇರೆದಕ್ಕೆಲ್ಲ ಸ್ಟ್ರೈಪ್ಸ್ ಮಾಡಿರ್ತಾರೆ. ಲೈಕ್ ಒಂದೊಂದು ಗಣಪತಿಗೂ ಒಂದೊಂದು ಥರ ಯೂನಿಕ್ ಕಾನ್ಸೆಪ್ಟ್ ಗುರು ಇವ್ರದ್ದು. ಸೊ ಗಾಯ್ಸ್, ಮತ್ತೊಂದು ಗಣಪತಿಗೆ ಬಂದಾಗ ನಮ್ಮ ಹಸು ಮೇಲೆ ನಮ್ಮ ಗಣಪತಿ ಕೂತಿರೋದು. ಸೊ ತೋರಿಸ್ತೀನಿ ನೋಡಿ, ಹಸುಗೂ ಬಿಟ್ಟಿಲ್ಲ ಗುರು, ಅದಕ್ಕೂ ಸ್ಟೋನ್ ವರ್ಕ್ಸ್ ಮಾಡಿದ್ದಾರೆ. ಸೊ ನೋಡ್ಬೋದು, ಸೊ ಹಸುಗೂ ಅಷ್ಟೇ ಸ್ಟೋನ್ ವರ್ಕ್ಸ್ ಮಾಡಿದ್ದಾರೆ. ಸೊ ಹಾಗೆ ಇಲ್ಲಿ ಗಣಪತಿಗೆ ಬಂದಾಗ ವೆಲ್ವೆಟ್ ಕ್ಲಾತಲ್ಲಿ ನಮ್ಮ ಪಂಚೆ ಕೊಟ್ಟಿದ್ದಾರೆ, ಬ್ಯೂಟಿಫುಲ್ ಗುರು. ಮತ್ತು ಶಲ್ಯನೂ ಅಷ್ಟೇ ನೋಡ್ಬೋದು, ಎಷ್ಟು ಕ್ಯೂಟಾಗಿದೆ ನೋಡಿ, ಸಖತ್ತಾಗಿದೆ. ಮತ್ತು ಶಲ್ಯ ಮೇಲೆ ಇರೋ ಪ್ಯಾಟ್ರನ್ಸ್ ನೋಡ್ಬೋದು. ಮತ್ತು ಹಾಗೆ ಈ ಕಡೆ ಕೈ ಹತ್ರ ಬಂದಾಗ ಉಂಗುರ ಗಣಪತಿಗೆ, ಸೊ ಬಳೆ ಮತ್ತು ಕಿರೀಟ ಗುರು. ಕಿರೀಟ ಅಂತೂ ಸಿಕ್ಕಾಪಟ್ಟೆ ಫಿದಾ ಗುರು. ಇವ್ರ ಕಿರೀಟ ಮೇಲೆ ಅಂತೂ ಸೂಪರ್ ಗುರು. ಸ್ಟೋನ್ ವರ್ಕ್ಸಲ್ಲಿ ಸಿಕ್ಕಾಪಟ್ಟೆ, ನಾನು ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಸೊ ಕಿರೀಟ ನೋಡ್ಬೋದು, ಎಷ್ಟು ಗ್ಲಿಟರ್ ಹೊಡಿತಾ ಇದೆ ನೋಡಿ ಲೈಟಿಂಗ್ಸ್ಗೆ. ನಾವು ಹಾಗೆ ಪ್ರೊಸೆಷನ್ ಟೈಮಲ್ಲಿ ಪಲ್ಲಕ್ಕಿಗೆ ಇಟ್ವಿ ಅಂದರೆ ನಮ್ಮ ಗಣಪತಿ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸೊ ಕಿವಿ ಹತ್ರ ಬಂದಾಗ ನೋಡ್ಬೋದು, ಇಲ್ಲೂ ಅಷ್ಟೇ ನೋಡಿ, ಆ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿ ಬ್ಯೂಟಿಫುಲ್ಲಾಗಿ ಇಟ್ಟಿದ್ದಾರೆ. ಮತ್ತು ಐಲ್ಯಾಶಸ್ ಗುರು, ಗಣಪತಿ ಕಣ್ಣಿಗೆ ಐಲ್ಯಾಶಸ್ ನೋಡ್ಬೋದು. ಸೊ ನಾನು ಆಲ್ರೆಡಿ ಹೇಳಿದ್ನಲ್ಲ, ಸ್ಟೋನ್ ವರ್ಕ್ಸ್ ಎಲ್ಲ ಅಂತೂ ಇವ್ರು ಬ್ಯೂಟಿಫುಲ್ ಗುರು, ನೆಕ್ಸ್ಟ್ ಲೆವೆಲಲ್ಲಿದೆ ಗಣಪತಿ ಇದು. ಹಾಗೆ ಹಿಂದೆ ಮತ್ತೊಂದು ಗಣಪತಿಗೆ ಹೋದರೆ ಇಲ್ಲೂ ಅಷ್ಟೇ. ಸೊ ಈ ಗಣಪತಿ ಹೇಗಿದೆಯೋ ಕಿರೀಟ, ಆ ಗಣಪತಿಗೆ ನೋಡ್ಬೋದು, ಕಂಪೇರ್ ಮಾಡ್ಬೋದು. ಒಂದು ಕಿರೀಟಗಿನ ಒಂದು ಕಿರೀಟ ಲೈಕ್ ಸ್ಟೋನ್ ವರ್ಕ್ಸಲ್ಲಿ ಲೈಕ್ ಅಪ್ಗ್ರೇಡ್ ಮಾಡಿ ಇಟ್ಟಿದ್ದಾರೆ. ಇಲ್ಲೂ ಅಷ್ಟೇ, ಕಿವಿ ಹತ್ರನೂ ಅಷ್ಟೇ ಸ್ಟೋನ್ ವರ್ಕ್ಸ್ ಬ್ಯೂಟಿಫುಲ್ ಆಗಿದೆ. ಅದೇ ಗುರು, ನಾನು ಒಂದ್ಸತಿ ನಿಮಗೆ ಕಂಪ್ಯಾರಿಸನ್ ಕೊಡ್ತೀನಿ ನೋಡಿ. ಈ ಕಿರೀಟಗೂ ಆ ಕಿರೀಟಗೂ ತುಂಬ ಡಿಫ್ರೆನ್ಸ್ ಇದೆ. ಮತ್ತು ಸ್ಟೋನ್ ವರ್ಕ್ಸು, ಸ್ಟೋನ್ ಕಲರ್ಸಲ್ಲೂ ಅಷ್ಟೇ ಸಿಕ್ಕಾಪಡೆ ಡಿಫ್ರೆನ್ಸ್ ಇದೆ. ಈ ಗಣಪತಿಗೆ ಸೊಂಡ್ಲು ನೋಡ್ಬೋದು, ಇದಕ್ಕೆ ನೋಡ್ಬೋದು ಪ್ಯಾಟ್ರನ್ಸು. ಸೊ ಇವರು ಸಿಕ್ಕಾಪಡೆ ಕಾನ್ಸಂಟ್ರೇಟ್ ಮಾಡಿ ಒಂದೊಂದು ಗಣಪತಿನೂ ಅದ್ಭುತವಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಗೈಸ್, ನಿಮಗೂ ಬೇಕು ಅಂತ ಅಂದರೆ ಡೈರೆಕ್ಟ್ ವಿಸಿಟ್ ಮಾಡಿ ಜಾಳಲ್ಲಿ ವಿಲೇಜ್. ಇವ್ರ ಕಾಂಟ್ಯಾಕ್ಟ್ ನಂಬರು, ಲೊಕೇಶನ್ನು ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೂ ಕಸ್ಟಮ್ ಆಗಿ ಸ್ಟೋನ್ ವರ್ಕ್ಸು, ಗಣಪತಿ ಏನಾದ್ರು ಬೇಕು ಅಂತ ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಗಣಪತಿಗೆ ಬಂದಾಗ ಸೈದ್ ದರ್ಬಾರ್ದು ಸ್ಟೈಲ್ ಇದು. ಸೊ ಇವ್ರ ಕಿವಿನೂ ನೋಡ್ಬೋದು, ಎಷ್ಟು ದೊಡ್ಡದಿದೆ ಗುರು, ಬ್ಯೂಟಿಫುಲ್ ಆಗಿದೆ. ಮತ್ತು ಈ ಗಣಪತಿದು ಕಲರ್ ಕಾಂಬಿನೇಷನ್ನೇ ಸೂಪರ್ ಗುರು. ನೋಡ್ಬೋದು ನೋಡಿ, ಸ್ಕಿನ್ ಟೋನು ಗ್ರೇ ಮೇಲೆ ಆ ಸ್ಪ್ರಿಂಕಲ್ ಮಾಡಿ ಇಟ್ಟಿರೋದು, ಒಂಥರ ಕಲರ್ ಕಾಂಬಿನೇಷನ್ ಸೂಪರು. ಸೊ ಇವರು ಆ ಕಲರ್ ಕಾಂಬಿನೇಷನ್ಗೆ ಇದೆಲ್ಲ ಲೈಕ್ ಸ್ಟೋನ್ ವರ್ಕ್ಸ್ ಮಾಡಿದ್ದಾರೆ ಗೊತ್ತಾ, ಗ್ರೀನ್ ಕಲರು, ಅದು ಬ್ಯೂಟಿಫುಲ್ ಗುರು. ಸೊ ಪಂಚೆನೂ ಅಷ್ಟೇ ಗ್ರೀನ್ ಕಲರ್ಗೆ ಅಡಾಪ್ಟ್ ಆಗಿದ್ದಾರೆ, ಗ್ರೀನ್ ವಿತ್ ಗೋಲ್ಡ್ ಬಾರ್ಡರ್ಗೆ, ಸಕ್ಕತ್ತಾಗಿದೆ ಗುರು. ಸೊ ಗಣೇಶ ಕಲರ್ಗೆ ಇವ್ರ ಸ್ಟೋನ್ ವರ್ಕ್ಸ್ ಅಡಾಪ್ಟ್ ಆಗಿರೋದಕ್ಕೆ ಅಂತೂ ಸೂಪರ್ ಆಗಿದೆ. ಲೈವಲ್ಲಿ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ ಗುರು. ಸೊ ಕಿರೀಟನೂ ಅಷ್ಟೇ ನೋಡ್ಬೋದು, ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿಟ್ಟಿದ್ದಾರೆ. ಆಲ್ರೆಡಿ ಹೇಳ್ದಂಗೆ ನೀವು ಡೈರೆಕ್ಟ್ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಫೀಲು. ಯಾಕಂದರೆ ಡೈರೆಕ್ಟ್ ಕಣ್ಣಲ್ಲಿ ನೋಡೋದಕ್ಕೂ ನಾನು ತೋರಿಸೋದಕ್ಕೂ ಸಿಕ್ಕಾಪಡೆ ಡಿಫ್ರೆನ್ಸ್ ಇದೆ. ಇವರಲ್ಲಿ ನಾನು ತೋರಿಸ್ತೀನಿ ನೋಡಿ, ಎಲ್ಲನೂ ಸ್ಟೋನ್ ವರ್ಕ್ ಗುರು. ಅದರಲ್ಲಿ ಲೈಕ್ ಸ್ಟೋನ್ಸಲ್ಲಿ ನಿಮಗೆ 2 ಟೈಪ್ ಬರುತ್ತೆ, ಒಂದು ಶೀಟ್ ವರ್ಕ್ ಬರುತ್ತೆ, ಇನ್ನೊಂದು ಸ್ಟೋನ್ಸ್ ಬರುತ್ತೆ. ಸೊ ಒಂದು 80% ಇವರು ಬರೀ ಸ್ಟೋನ್ಸಲ್ಲೇ ಫಿಲ್ ಮಾಡಿ ಇಟ್ಟಿರೋದು. ಶೀಟಿಗಿನ್ನ ಲೈಕ್ ಸ್ಟೋನ್ಸಲ್ಲಿ ನಿಮಗೆ ಗಣಪತಿನ ಫಿಲ್ ಮಾಡಿಟ್ರೆ ಅದು ಇನ್ನೂ ಹೈಲೈಟಾಗಿ ಕಾಣಿಸುತ್ತೆ. ಈ ಗಣಪತಿಗೆ ನಾನು ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ಈ ಸೊಂಡ್ಲು ಪಾರ್ಟು ಅಷ್ಟೇ ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಸಿಲ್ವರು ಮತ್ತು ಇಲ್ಲಿ ಪರ್ಪಲ್ಲು, ಸೊ ಅದನ್ನು ಕಾಂಬಿನೇಷನಲ್ಲಿ ಬ್ಯೂಟಿಫುಲ್ಲಾಗಿ ನಮ್ಮ ಸೊಂಡ್ಲು ಮೇಲೆ ಹಾಕಿದ್ದಾರೆ. ಸೊ ಹಾಗೆ ಇಲ್ಲೂ ಅಷ್ಟೇ ನಿಮಗೆ ಸ್ಟೋನ್ ವರ್ಕ್ಸಲ್ಲೆಲ್ಲ ಲೈಕ್ ಸೊಂಡ್ಲು ಮೇಲೆ ಬ್ಯೂಟಿಫುಲ್ಲಾಗಿ ಹೈಲೈಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಮೇಲೆ ಬಂದ್ರಿ ಅಂದರೆ ನಾಮ. ಸೊ ನೆಕ್ಸ್ಟ್ ಪಾರ್ಟ್ ಕಿರೀಟ. ಸೊ ಕಿರೀಟ ವರ್ತಿದೆ ವರ್ಮ ಅಂದ್ಬಿಟ್ಟು ಹೇಳ್ತಾರಲ್ಲ, ಸೊ ಆ ಥರ ಇದು. ಸೊ ಕಿರೀಟ ಟಾಪಿಂದ ಹಿಡ್ದು ಇಲ್ಲಿ ತನಕ ಕಂಪ್ಲೀಟಾಗಿ ಸ್ಟೋನಲ್ಲಿ ನಿಮಗೆ ಪ್ಯಾಟ್ರನ್ ವೈಸ್ ಆಗಿ ಮಾಡಿದ್ದಾರೆ. ಸೊ ನೋಡ್ಬೋದು, ಇಲ್ಲೊಂದು ಪ್ಯಾಟ್ರನ್ ಇದೆ, ಹಾಗೆ ಇಲ್ಲೊಂದು ಪ್ಯಾಟ್ರನ್ ಇದೆ, ಇಲ್ಲೊಂದು ಪ್ಯಾಟ್ರನ್ ಇದೆ. ಸೊ ಟಾಪ್ ತನಕನೂ ಒಂದೊಂದು ಪ್ಯಾಟ್ರನ್ ಇದೆ. ಸೊ ಇಲ್ಲೂ ಸ್ಟೋನ್ ವರ್ಕ್ಸ್ ಮಾಡಿದ್ದಾರೆ. ಸೊ ಲೈಕ್ ಸುಮ್ಮನೆ ಏನೋ ರ್ಯಾಂಡಮ್ ಆಗಿ ಹಾಕೋದಲ್ಲ ಗುರು, ಅದಕ್ಕೂ ಒಂದೊಂದು ಪ್ಯಾಟ್ರನ್ ಇದೆ. ಸೊ ನೀವು ಕ್ಲೋಸಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕಿವಿ ಹತ್ರ ಬಂದಾಗ, ಸೊ ಕಿವಿ ಕಾರ್ನರಲ್ಲಿ ನೋಡ್ಬೋದು, ಇಲ್ಲೊಂದು ಔಟ್ಲೈನ್ ಇದೆಯಾ, ಸೊ ಒಳಗಡೆ ಇನ್ನೊಂದು ಸ್ಟೋನ್ ವರ್ಕ್ ಮಾಡಿದ್ದಾರೆ. ಸೊ ಹಾಗೆ ಕೆಳಗಡೆ ಬಂದಾಗ ಜ್ವೆಲ್ ವರ್ಕ್ಸು. ಸೊ ಜ್ವೆಲ್ ವರ್ಕ್ಸ್ ಮೇಲೂ ಅಷ್ಟೇ ಇಲ್ಲೊಂದು ಲೈನ್ ಇದೆ, ಸೊ ಇಲ್ಲೆಲ್ಲ ಸ್ಟೋನ್ ವರ್ಕ್ಸ್ ಇದೆ. ಸೊ ನೆಕ್ಸ್ಟ್ ಕ್ಲಾತ್ ವರ್ಕ್ಗೆ ಬಂದಾಗ ಪಂಚೆಗೆ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಐ ಮೀನ್ ಟಚ್ ಆ್ಯಂಡ್ ಫೀಲ್ ಮಾಡ್ತೀನಿ ನೋಡಿ. ಕ್ಲಾತ್ ಥಿಕ್ನೆಸ್ಸು ಅಷ್ಟೇ ಕ್ವಾಲಿಟಿ ಇರೋ ಕ್ಲಾತ್ ಹಾಕಿದ್ದಾರೆ ಗುರು ಇವರು, ಬ್ಯೂಟಿಫುಲ್ ಆಗಿದೆ. ಮತ್ತು ಇದಕ್ಕೂ ಅಷ್ಟೇ ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಮತ್ತು ಸುಮ್ಮನೆ ರ್ಯಾಂಡಮ್ ಆಗಿ ಯಾವುದೋ ಕ್ಲಾತ್ ಎಲ್ಲಿಗೂ ಹಾಕಿಲ್ಲ ಗುರು. ಈ ಜ್ವೆಲ್ ವರ್ಕ್ಗೆ ಈ ಕ್ಲಾತ್ ಮ್ಯಾಚ್ ಆಗೋ ಥರ ಇವರು ಗಣಪತಿಗೆ ಲೈಕ್ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ಬಳೆ ಎಲ್ಲ ನೋಡ್ಬೋದು. ಸೊ ಅದಕ್ಕೂ ಸ್ಟೋನ್ ವರ್ಕ್ಸ್ ಮಾಡಿ ಸೂಪರಾಗಿ ಕೊಟ್ಟಿದ್ದಾರೆ. ಸೊ ಗೈಸ್, ಮತ್ತೊಂದು ಗಣೇಶ ಬಂದಾಗ ನಮ್ಮ ಆಂಜನೇಯ ಹೆಗ್ಲ ಮೇಲೆ ನಮ್ಮ ಗಣೇಶನ ಕೂರಿಸ್ಕೊಂಡಿರೋ ಪ್ಯಾಟ್ರನ್ ಇದು. ಸೊ ಗದೆ ನೋಡ್ಬೋದು, ಗದೆಗೂ ಸ್ಟೋನ್ ವರ್ಕ್ಸ್ ಮಾಡ್ಬಿಟ್ಟು ಬ್ಯೂಟಿಫುಲ್ಲಾಗಿ ಇಟ್ಟಿದ್ದಾರೆ. ಸೊ ನಮ್ಮ ಆಂಜನೇಯ ಕಿರೀಟಗೂ ಅಷ್ಟೇ ಲೈಕ್ ಸ್ಟೋನ್ ವರ್ಕ್ಸ್ ಮಾಡಿದ್ದಾರೆ. ಸೊ ನಮ್ಮ ಆಂಜನೇಯಗೂ ಅಷ್ಟೇ ಲೈಕ್ ಜ್ವೆಲ್ ವರ್ಕ್ಸ್ ಎಲ್ಲ ಮಾಡಿ
ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಸೊ ಹಾಗೆ ನಮ್ಮ ಗಣಪತಿಗೆ ಬಂದಾಗ ಪಂಚೆನೂ ಅಷ್ಟೇ ನೋಡ್ಬೋದು, ಸಕ್ಕದಾಗಿದೆ ಗುರು, ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಪಂಚೆ ಇದು. ಸೊ ಇವ್ರಿಗೂ ಮೇಲ್ಗಡೆ ಹೋದ್ವಿ ಅಂದರೆ ಜುವೆಲ್ ವರ್ಕ್ಸ್ ಎಲ್ಲ ಮಾಡಿ ಇಟ್ಟಿದ್ದಾರೆ, ಲೈಕ್ ಬ್ಯೂಟಿಫುಲ್ ಆಗಿದೆ. ಸೊ ಸೊಂಡ್ಲಿಗೂ ಕವರ್ ಮಾಡಿ ಇಟ್ಟಿದ್ದಾರೆ. ಮತ್ತೆ ಮೇನ್ ಹೈಲೈಟ್ ಬಂದ್ಬಿಟ್ಟು ನಮ್ಮ ಪೇಟಾನು ಅಷ್ಟೇ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಪೇಟ ಮೇಲೆ ಇಲ್ಲಿ ಪೀಕಾಕ್ ಇದೆ, ಲೈಕ್ ತುಂಬ ಬ್ಯೂಟಿಫುಲ್ ಆಗಿದೆ ಗುರು. ಪೇಟಕ್ಕೂ ಅಷ್ಟೇ ಇವರು ಸ್ಟೋನ್ ವರ್ಕ್ಸ್ ಮಾಡಿದ್ದಾರೆ, ಸೊ ನೋಡ್ಬೋದು. ಹಾಗೆ ಈ ಕಿವಿ ಹತ್ರ ಬಂದಾಗ ಕಿವಿಗೂ ಅಷ್ಟೇ ಸಿಕ್ಕಾಬಡೆ ಸ್ಟೋನ್ ವರ್ಕ್ಸ್ ಮಾಡಿದ್ದಾರೆ. ಸೊ ಹಿಂದೆ ನೋಡ್ಬೋದು. ಸೊ ಲೈಕ್ ಕೈ ಹತ್ರನೂ ಅಷ್ಟೇ ಬಳೆ, ಅದನ್ನೆಲ್ಲನೂ ಸ್ಟೋನ್ ವರ್ಕ್ಸ್ ಮಾಡಿ ಸೂಪರಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಈ ಗಣಪತಿ ತೋರಿಸ್ತೀನಿ ನೋಡಿ ಒಂದು ಸತಿ, ಎಷ್ಟು ಅದ್ಭುತವಾಗಿದೆ ಇದು, ತುಂಬ ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ ಗುರು. ಸೊ ಮೇನ್ ಪೇಟ ಗುರು. ಸೊ ಪೇಟಾನೂ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಸೊ ಪೇಟ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಸೊ ಪೇಟ ಮೇಲೂ ಅಷ್ಟೇ ನವಿಲಿದೆ ನೋಡಿ. ಸೊ ಅದಕ್ಕೂ ಸ್ಟೋನ್ ವರ್ಕ್ಸ್ ಮಾಡಿ ಇಟ್ಟಿದ್ದಾರೆ, ಇಲ್ಲೂ ಸ್ಟೋನ್ ವರ್ಕ್ ಮಾಡಿ ಇಟ್ಟಿದ್ದಾರೆ. ಅಂದರೆ ಲೈಕ್ ಸ್ಟೋನ್ ವರ್ಕ್ಸ್ ಮೇಲೆ ಸಿಕ್ಕಾಬಡೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಗುರು. ಸೊ ಸೊಂಡ್ಲು ಮೇಲೂ ಅಷ್ಟೇ ನೋಡ್ಬೋದು, ಆ ಸ್ಟೋನ್ ವರ್ಕ್ಸ್ ಎಲ್ಲ ಸಗದಾಗಿ ಕೊಟ್ಟಿದ್ದಾರೆ ಗುರು. ಮತ್ತೊಂದು ಗಣಪತಿಗೆ ಬಂದಾಗ ನೋಡ್ಬೋದು ನಮ್ಮ ರಾವಣನ ಥರ ಗಣಪತಿ ಕೂತಿರೋದು. ಸೊ ಕೈಯಲ್ಲಿ ನೋಡ್ಬೋದು ವೀಣೆ ಇದೆ. ಸೊ ಹಿಂದೆ ನೋಡ್ಬೋದು ಶಿವಲಿಂಗು ಇದೆ. ಸೊ ಅದಕ್ಕೂ ಅಷ್ಟೇ ನಿಮಗೆ ಸ್ಟೋನ್ ವರ್ಕ್ಸ್ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲೂ ಅಷ್ಟೇ ಆ ನಾಮಕ್ಕೂ ಸ್ಟೋನ್ ವರ್ಕ್ಸ್ ಮಾಡಿದ್ದಾರೆ. ಹಾಗೆ ಕಿರೀಟಕ್ಕೆ ಬಂದಾಗ ಅಂತೂ ಕಿರೀಟನೂ ಅಷ್ಟೇ ಗುರು. ಒಂದೊಂದು ಗಣಪತಿನೂ ಒಂದೊಂದು ಥರ ಸ್ಟೋನ್ ವರ್ಕ್ ಇವ್ರ ಹತ್ರ ಲೈಕ್ ಪ್ಯಾಟ್ರನ್ಸ್ ಇದೆ, ವೆರೈಟೀಸ್ ಇದೆ. ಸೊ ಹಾಗೆ ಬಂದಾಗ ನೋಡ್ಬೋದು ನಮ್ಮ ಗಣಪತಿ ಸೊಂಡ್ಲಿಗೂ ಅಷ್ಟೇ. ಸೊ ಒಂದು ಗಣೇಶಗಿನ ಒಂದು ಗಣೇಶ ಸ್ಟೋನ್ ವರ್ಕು ಪ್ಯಾಟ್ರನ್ನು ಯೂನಿಕ್ ಆಗಿದೆ ಗುರು. ಸೊ ಇಲ್ಲೂ ಅಷ್ಟೇ ಕಾರ್ನರಲ್ಲಿ ಮಾತ್ರ ಹೈಲೈಟ್ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲೊಂದು ಸ್ಟೋನ್ ವರ್ಕ್ ಮಾಡಿದ್ದಾರೆ. ಸೊ ಹಾಗೆ ನೆಕ್ಸ್ಟ್ ಬಳೆಗೆ ಬಂದಾಗ ಸೊ ಬಳೆ ಪ್ಯಾಟ್ರನ್ನು ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲೂ ಅಷ್ಟೇ ಶಲ್ಯಾಗೂ ಅಷ್ಟೇ ಇವ್ರು ಸ್ಟೋನ್ ವರ್ಕ್ ಮಾಡಿದ್ದಾರೆ. ಮತ್ತು ಹಾಗೆ ಪಂಚೆಗೆ ಬಂದಾಗ ಪಂಚೆಗೂ ಅಷ್ಟೇ. ಮತ್ತು ಈ ಬಾರ್ಡ್ರು ನೋಡ್ಬೋದು ನೋಡಿ, ಇಲ್ಲೊಂದು ಕಲರ್ ಪ್ಯಾಟ್ರನ್ ಇದೆ, ಇಲ್ಲೊಂದು ಕಲರ್ ಪ್ಯಾಟ್ರನ್ ಇದೆ. ಸೊ ಸೂಪರಾಗಿ ಮಾಡಿ ಇಟ್ಟಿದ್ದಾರೆ ನಮ್ಮ ಗಣಪತಿನ, ಇಷ್ಟು ಲೆವೆಲಲ್ಲಿದೆ. ಸೊ ವೀಣೆಗೂ ಅಷ್ಟೇ ನೋಡ್ಬೋದು. ಸೊ ವೀಣೆಗೂ ಅಷ್ಟೇ ಬಾರ್ಡ್ರಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಟೋನ್ ವರ್ಕ್ಸ್, ಸೂಪರ್ ಆಗಿದೆ ಗುರು ಇದು. ಸೊ ಮತ್ತೊಂದು ಗಣಪತಿಗೆ ಬಂದಾಗ ನಮ್ಮ ಗಣಪತಿ ಬಿಲ್ಲು ಬಾಣ ಬಿಡೋ ಥರ ಸ್ಟೈಲ್ ಇದು. ಸೊ ನೋಡ್ಬೋದು ಕೈಯಲ್ಲಿ ಬಿಲ್ಲು ಬಾಣ ಇದೆ. ಸೊ ಹಾಗೆ ಬಂದಾಗ ನಿಮಗೆ ಬೇರೆ ಗಣೇಶದಲ್ಲಿ ಪಂಚೆಗೆ ಈ ಥರ ಪ್ಯಾಟ್ರನ್ ತೋರಿಸಿದೆ, ಬಟ್ ಈ ಗಣಪತಿಗೆ ಕಿವಿಗೂ ಅದೇ ಥರ ಪ್ಯಾಟ್ರನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲೆಲ್ಲ ಸ್ಪ್ರಿಂಕಲ್ ಮಾಡಿ ಇಟ್ಟಿದ್ದಾರೆ. ಸೊ ಹಾಗೆ ಇದೆಲ್ಲ ಇನ್ನೂ ಸ್ಟೋನ್ ವರ್ಕ್ಸ್ ಆಗಿಲ್ಲ ಗುರು. ಸ್ಟೋನ್ ವರ್ಕ್ಸ್ ಆಗೋಕ್ಕೆ ಮುಂಚೆನೇ ನಮ್ಮ ಗಣಪತಿ ಇಷ್ಟೊಂದು ಹೈಲೈಟ್ ಆಗಿದೆ. ಸೊ ಇವ್ರು ನೋಡ್ಬೋದು ಕಲರ್ಸಲ್ಲಿ ಪೇಂಟಿಂಗ್ ವರ್ಕ್ಸಲ್ಲಿ ಸಿಕ್ಕಾಬಡೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಗ್ಲಿಟರ್ ಹೊಡಿತಾ ಇದೆ ನೋಡಿ, ಆ ಪೇಂಟ್ ವರ್ಕ್ಸು ಶೈನಿಂಗ್ ಹೊಡಿತಾ ಇದೆ. ಸೊ ಇದಕ್ಕೆಲ್ಲ ಇನ್ನೂ ಸ್ಟೋನ್ ವರ್ಕ್ಸ್ ಕೊಟ್ವಿ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಮತ್ತೊಂದು ಗಣಪತಿಗೆ ಬಂದಾಗ ರಾಜ ದರ್ಬಾರ್ ಸ್ಟೈಲಲ್ಲಿ ಕೂತಿದ್ದಾರೆ ನೋಡ್ಬೋದು. ಇವ್ರ ಕಿರೀಟನೂ ಅಷ್ಟೇ ಗೋಲ್ಡ್ ಕಲರಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಇದಕ್ಕೆಲ್ಲ ಇನ್ನೂ ಸ್ಟೋನ್ ವರ್ಕ್ಸ್ ಆಗಿಲ್ಲ ಗುರು. ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿದ್ವಿ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಗಣಪತಿ. ಸೊ ಕಿವಿನೂ ನೋಡ್ಬೋದು ಬ್ಯೂಟಿಫುಲ್ ಆಗಿದೆ. ಕಿವಿಗೂ ಅಷ್ಟೇ ನೋಡಿ ಆ ಪ್ಯಾಟ್ರನ್ ನಾನು ಹೇಳಿದ್ನಲ್ಲ ಅದನ್ನು ಸಿಕ್ಕಾಪಡೆ ಫಾಲೋ ಮಾಡ್ತಾ ಇದ್ದಾರೆ. ಸ್ಟೋನ್ ವರ್ಕ್ ಮಾಡೋಕ್ಕೆ ಮುಂಚೆ ಗಣಪತಿ ಹೀಗಿರುತ್ತೆ, ಸ್ಟೋನ್ ವರ್ಕ್ ಆಗಿದ್ಮೇಲೆ ತೋರಿಸ್ತೀನಿ ನೋಡಿ ಗಣಪತಿ ಈ ಥರ ಚೇಂಜ್ ಓವರ್ ಆಗುತ್ತೆ. ಸೊ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ಸ್ಟೋನ್ ವರ್ಕ್ ಮುಂಚೆ ಹೀಗಿರುತ್ತೆ, ಹಾಗೆ ಸ್ಟೋನ್ ವರ್ಕ್ ಆದಾಗ ಗಣಪತಿ ಈ ಥರ ಚೇಂಜ್ ಓವರ್ ಆಗಿರುತ್ತೆ. ಮತ್ತೊಂದು ಗಣಪತಿಗೆ ಬಂದಾಗ ನಮ್ಮ ಮೀನ್ ಮೇಲೆ ಗಣಪತಿ ಕೂತಿರೋದು. ಸೊ ಅದು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಮೀನ್ ಪ್ಯಾಟ್ರನ್ನು ಅಷ್ಟೇ ನೋಡಿ, ಟಚ್ ಮಾಡ್ತಾ ಇದ್ದೀನಿ ನೋಡಿ, ಅದಕ್ಕೆ ಆ ಫಿನ್ಸ್ ಎಲ್ಲ ಇರುತ್ತಲ್ಲ, ಸೊ ಅದೂ ಅಷ್ಟೇ ಸ್ಕಿನ್ನೆಲ್ಲ ಲೈಕ್ ಅದರದ್ದು ಕಾರ್ವೆಲ್ಲ ಮಾಡಿ ಇಟ್ಟಿದ್ದಾರೆ. ಸೊ ಅದ್ರ ಮೇಲೆ ಗಣಪತಿ ಕೂತಿರೋದು. ಸೊ ಬ್ಯೂಟಿಫುಲ್ ಆಗಿದೆ. ಸೊ ಗಣಪತಿ ಪಂಚೆ ವರ್ಕ್ಸು ನೋಡ್ಬೋದು ನೋಡಿ, ಬೇರೆ ಗಣೇಶಗಿನ ಈ ಗಣಪತಿ ಸಿಕ್ಕಾಪಟ್ಟೆ ಹೈಲೈಟ್ ಮಾಡಿದ್ದಾರೆ ನೋಡಿ, ಲೈಕ್ 2-3 ಕಲರ್ ಮಿಕ್ಸ್ ಮಾಡಿ ಅದಕ್ಕೆ ಒಂಥರ ಪ್ಯಾಟ್ರನ್ನೇ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಆಗಿದೆ ಪ್ಯಾಟ್ರನ್ ಇದು. ಸೊ ಶಲ್ಯಾಗೂ ಅಷ್ಟೇ ಸೇಮ್ ಪ್ಯಾಟ್ರನ್ ಮಾಡಿದ್ದಾರೆ. ಸೊ ಹಾಗೆ ಮತ್ತೊಂದು ಗಣೇಶಗೆ ಹೋದಾಗ ಇದು ಅಷ್ಟೇ ನಮ್ಮ ನಂದಿ ಮೇಲಿದೆ. ಸೊ ನೋಡ್ಬೋದು ನಂದಿ ಇಲ್ಲಿದೆ. ಸೊ ಅದಕ್ಕೆ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಸೊ ಡಮರು ಇದೆ, ನೆಕ್ಸ್ಟ್ ಲೆವೆಲಲ್ಲಿ ಇದೆ ಗುರು ಗಣೇಶ ಇದು. ಸೊ ಇದು ಅಷ್ಟೇ ಗ್ರೀನ್ ಕಲರಲ್ಲಿ ಲೈಕ್ ಕಲರ್ ಕಾಂಬಿನೇಷನ್ಸಲ್ಲಿ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ಸ್ಟೋನ್ ವರ್ಕು. ಸೊ ಕೈಯಲ್ಲಿ ಬಂದಾಗ ಡಮರು ಇದೆ. ಸೊ ಇಲ್ಲೂ ಬಳೆನೂ ಅಷ್ಟೇ ಅದಕ್ಕೂ ಸ್ಟೋನ್ ವರ್ಕ್ ಎಲ್ಲ ಮಾಡಿದ್ದಾರೆ. ಸೊ ಸೊಂಡ್ಲೂ ಅಷ್ಟೇ ಲೈಕ್ ಅದಕ್ಕೂ ಕವರ್ ಮಾಡಿ ಇಟ್ಟಿದ್ದಾರೆ ಸ್ಟೋನ್ ವರ್ಕ್ಸು. ಸೊ ಶಲ್ಯಾಗೆ ಬಂದಾಗ ನಿಮಗೆ ಕ್ವಾಲಿಟಿ ತೋರಿಸ್ತೀನಿ ನೋಡಿ, ಇದು ಒಂಥರ ಯೂನಿಕ್ ಆಗಿದೆ ಗುರು ಶಲ್ಯ. ಸೊ ಶಲ್ಯ ಮೇಲೂ ನಿಮಗೆ ಸಿಕ್ಕಾಪಟ್ಟೆ ವರ್ಕ್ ಮಾಡಿ ಇಟ್ಟಿದ್ದಾರೆ. ಸೊ ಕ್ವಾಲಿಟಿ ಇರೋ ಮಟೀರಿಯಲ್ ಇವ್ರು ಹಾಕ್ತಾರೆ ಗುರು, ಯಾಕಂದರೆ ಗಣಪತಿ ಕ್ವಾಲಿಟಿ ಇರೋ ಮಟೀರಿಯಲ್ ಹಾಕಿದ್ರೆ ಸಿಕ್ಕಾಪಟ್ಟೆ ಹೈಲೈಟಾಗಿ ಕಾಣುತ್ತೆ. ಸೊ ಹಾಗೆ ನೋಡ್ಬೋದು ಕೆಳಗಡೆ ಪಂಚೆನೂ ಅಷ್ಟೇ ಒಂಥರ ಅದೇ ಗುರು, ಇವ್ರು ಹೇಳಿಲ್ವಾ ಕಲರ್ ಕಾಂಬಿನೇಷನು ಮತ್ತು ಸ್ಟೋನ್ ವರ್ಕು ಅಷ್ಟೇ. ಈ ಗಣಪತಿಗೆ ಯಾವುದು ಲೈಕ್ ಅಟ್ರಾಕ್ಟ್ ಆಗುತ್ತೋ, ಯಾವುದು ಕಾಂಬಿನೇಷನಲ್ಲಿ ಚೆನ್ನಾಗಿರುತ್ತೋ ಆ ಕಲರ್ ಕಾಂಬಿನೇಷನಲ್ಲಿ ಇವ್ರು ಸ್ಟೋನ್ ವರ್ಕ್ಸು ಪಂಚೆ ವರ್ಕ್ಸು ಎಲ್ಲನೂ ಮಾಡಿರೋದು. ಒಂದು ಗಣಪತಿಗೆ ಬಂದಾಗ ನೋಡಿ ಹಂಸ ಮೇಲೆ ನಮ್ಮ ಗಣಪತಿ ಕೂತಿರೋದು, ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಹಂಸನೂ ಅಷ್ಟೇ ನಿಮಗೆ ಪಕ್ಕದಿಂದ ತೋರಿಸ್ತೀನಿ ನೋಡಿ, ಅದರದ್ದು ಫೆದರ್ಸ್ ಎಲ್ಲ ಸಿಕ್ಕಾಪಟ್ಟೆ ಪ್ಯಾಟ್ರನ್ ಚೆನ್ನಾಗಿ ಕೊಟ್ಟಿದ್ದಾರೆ ಇವರು, ಕಲರ್ ಕಾಂಬಿನೇಷನ್ಸು ಅಷ್ಟೇ. ಸೊ ಹಾಗೆ ಹಂಸ ಫೇಸಿಗೆ ಬಂದಾಗ ನೋಡ್ಬೋದು ಅದು ಒಂಥರ ರಿಯಲಿಸ್ಟಿಕ್ ಆಗಿದೆ, ಕ್ಯೂಟ್ ಆಗಿದೆ ಇದು. ಸೊ ಗಣಪತಿಗೆ ಬಂದಾಗ ನೋಡ್ಬೋದು ನೀವು ಕಿವಿ ಹತ್ರ ಪರ್ಪಲ್ ಕಲರು ಮತ್ತು ಆ ಪಿಂಕ್ ಕಲರ್ ಮತ್ತು ಗೋಲ್ಡ್ ಕಲರ್ ಆ ಸ್ಪ್ರಿಂಕಲ್ಸ್ ಎಲ್ಲ ಮಾಡಿರೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಮತ್ತು ಪೇಂಟ್ ವರ್ಕಲ್ಲಿ ನಾನು ಹೇಳೋದಲ್ಲ ಗುರು, ಸಿಕ್ಕಾಪಡೆ ಕಾನ್ಸಂಟ್ರೇಟ್ ಮಾಡಿ ಮತ್ತು ಇವ್ರು ಸ್ಪೆಸಿಫಿಕ್ಕಾಗಿ ಇವ್ರಿಗೋಸ್ಕರ ಪೇಂಟ್ ವರ್ಕ್ಸ್ ನಿಂತು ಮಾಡಿಸ್ಕೊಂಡು ಬಂದಿರೋದು ಇದು. ಸೊ ಅದಕ್ಕೆ ಈ ಥರ ಬಂದಿರೋದು ಕಲರ್ ಪ್ಯಾಟ್ರನ್ಸ್ ಎಲ್ಲ. ಸೊ ಇದಕ್ಕೆಲ್ಲ ಸ್ಟೋನ್ ವರ್ಕ್ಸ್ ಮಾಡಿದ್ವಿ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ.
ಸೊ ಹಾಗೆ ಮತ್ತೊಂದು ಗಣಪತಿಗೆ ಬಂದಾಗ ನೋಡ್ಬೋದು ಇದು. ಸೊ 5 ಫೀಟ್ ಬರುತ್ತೆ ಗುರು ಗಣಪತಿ, ಇದು ಪಾಟೀಲ್ ಸ್ಟೈಲು. ಮತ್ತು ಆ ಕಿವಿ ಹತ್ರ ನೋಡ್ಬೋದು, ಕಿವಿಗೂ ಅಷ್ಟೇ ಇದರೆಲ್ಲ ಸ್ಟೋನ್ ವರ್ಕ್ಸ್ ಮಾಡಿ ಒಂಥರ ಸಿಕ್ಕಾಪಟ್ಟೆ ಹೈಲೈಟ್ ಆಗಿ ಕೊಟ್ಟಿದ್ದಾರೆ. ಸೊ ಕಿರೀಟನೂ ಅಷ್ಟೇ ಲೈಕ್ ಪ್ಯಾಟ್ರನಲ್ಲಿ ಸ್ಟೋನ್ ವರ್ಕ್ಸ್ ಮಾಡಿ ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲೂ ಕೈಗೂ ಬಂದಾಗ ಸೊ ಅಲ್ಲಿಗೂ ಅಷ್ಟೇ. ಸೊ ಇಲ್ಲೆಲ್ಲ ನೋಡ್ಬೋದು, ಬಳೆಗೂ ಸ್ಟೋನ್ ವರ್ಕ್ಸ್ ಇದೆ, ಲೈಕ್ ಶಲ್ಯಾಗೂ ಸ್ಟೋನ್ ವರ್ಕ್ಸ್ ಇದೆ, ಪಂಚೆಗೂ ಅಷ್ಟೇ ಒಂಥರ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ಪಾಟೀಲ್ ಸ್ಟೈಲ್ ಗಣಪತಿ ಇದು. ಮತ್ತೊಂದು ಗಣೇಶಕ್ಕೆ ಬಂದಾಗ ಪಾಂಡುರಂಗ ಸ್ಟೈಲು. ಸೊ ಒಂದು 3.5 ಅಡಿ ಬರುತ್ತೆ. ಮೇಲ್ಗಡೆ ನೋಡ್ಬೋದು ಪೇಟ ಸಕ್ಕದಾಗಿದೆ ಗುರು, ಒಂಥರ ಕ್ಯೂಟಾಗಿದೆ ಗಣಪತಿಗೆ. ಸೊ ಸ್ಟೋನ್ ವರ್ಕ್ಸ್ ಮಾಡಿ ಪಂಚೆ ಮಾಡಿ ಶಲ್ಯನೂ ಅಷ್ಟೇ ಸಕ್ಕದಾಗಿ ಕೊಟ್ಟಿದ್ದಾರೆ. ಮತ್ತು ನಾನು ಆಲ್ರೆಡಿ ಹೇಳ್ದಂಗೆ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಇವ್ರಿಗೆ ಸಿಕ್ಕಾಪಟ್ಟೆ ಕ್ವಾಲಿಟಿ ವರ್ಕ್ಸ್ ಕೊಟ್ಟಿದ್ದಾರೆ ಲೈಕ್ ಪಂಚೆ ಶಲ್ಯನ. ಸೊ ಇಲ್ಲೂ ಅಷ್ಟೇ ಆ ಜ್ವೆಲ್ ವರ್ಕ್ಸ್ಗೆಲ್ಲ ಲೈಕ್ ಸ್ಟೋನ್ ವರ್ಕ್ಸ್ ಮಾಡಿ ತುಂಬ ಹೈಲೈಟಾಗಿ ತೋರಿಸಿದ್ದಾರೆ ಗಣಪತಿನ. ಮತ್ತೊಂದು ಗಣಪತಿಗೆ ಬಂದಾಗ ವೆಂಕಟೇಶ್ವರ ಸ್ಟೈಲಲ್ಲಿರೋ ಗಣಪತಿ ನೋಡ್ಬೋದು. ನಾಮನೇ ನೋಡಿ ಸಿಕ್ಕಾಪಟ್ಟೆ ಹೈಲೈಟ್ ಮಾಡಿದ್ದಾರೆ. ಸರಿ ತೋರಿಸ್ತೀನಿ ನೋಡಿ, ನಾಮ ನೋಡ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಸೊಳ್ಳು ಮೇಲೂ ಅಷ್ಟೇ ಲೈಕ್ ಸ್ಟೋನ್ ವರ್ಕ್ಸ್ ಮಾಡಿದ್ದಾರೆ. ಸೊ ಜ್ವೆಲ್ ವರ್ಕ್ಸು ಮತ್ತು ಕೈಗೆ ಬಳೆ, ಕಿರೀಟನೂ ಅಷ್ಟೇ ಟಾಪಲ್ಲಿ ಸಕದಾಗಿ ಕೊಟ್ಟಿದ್ದಾರೆ. ಎಷ್ಟು ಲೆವೆಲಲ್ಲಿದೆ ಇವರು ಗಣಪತಿ. ಹಾಗೆ ಒಂದು ಸತಿ ಹಿಂದೆಯಿಂದ ತೋರಿಸ್ತೀನಿ ನೋಡಿ, ಎಷ್ಟು ಕ್ಯೂಟಾಗಿದೆ ನೋಡಿ ಗಣೇಶ. ಆ ಕಲರ್ ಕಾಂಬಿನೇಷನ್ ಸ್ಕಿನ್ ಕಲರ್ ಪ್ಯಾಟ್ರನ್ಗೆ ಮತ್ತು ಇವ್ರು ಸ್ಟೋನ್ ವರ್ಕ್ಸ್ ಹಾಕಿರೋ ಪ್ಯಾಟ್ರನ್ಗೆಲ್ಲ ಸೂಪರ್ ಆಗಿದೆ. ಸೊ ಮತ್ತೊಂದು ಗಣಪತಿಗೆ ಬಂದಾಗ ಪಾಟೀಲ್ ಸ್ಟೈಲ್ ಗಣಪತಿ. ಇದು ಆಲ್ಮೋಸ್ಟ್ ಒಂದು 3 ಫೀಟ್ ಇದೆ, ಬ್ಯೂಟಿಫುಲ್ ಆಗಿದೆ. ಮತ್ತು ಕಲರ್ ಕಾಂಬಿನೇಷನು ಅಷ್ಟೇ, ಕಲರ್ ಕಾಂಬಿನೇಷನ್ಗೆ ಇವರು ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿ ಇಟ್ಟಿದ್ದಾರೆ ನೋಡಿ, ಸಕ್ಕದಾಗಿದೆ ಇವರು. ಆ ಕಲರ್ ಪ್ಯಾಟ್ರನ್ಗೂ ಮತ್ತು ಇವ್ರು ಸ್ಟೋನ್ ವರ್ಕ್ಸ್ ಸೆಲೆಕ್ಟ್ ಮಾಡಿರೋ ಪರ್ಲ್ಸ್ಗೂ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟ್ ಲೆವೆಲಲ್ಲಿದೆ ಗಣಪತಿ ಇದು. ಸೊ ಗೈಸ್, TMP ಆರ್ಟ್ಸ್ ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ನಮ್ಮ ಜಾಳಲ್ಲಿ ಗೌರ್ಮೆಂಟ್ ಸ್ಕೂಲ್ ಪಕ್ಕದಲ್ಲಿ ಬರುತ್ತೆ. ಸೊ ಹಿಂದೆ ಹಾಗೆ ಒಂದು ಸತಿ ಗ್ಲಿಮ್ಸಮ್ ತೋರಿಸಿ ನೋಡಿ, ಸಿಕ್ಕಾಪಟ್ಟೆ ಗಣೇಶ ಮಾಡೆಲ್ಗಳು ಇವ್ರ ಹತ್ರ ಅವೈಲೇಬಲ್ ಇದೆ. ಮತ್ತು ಇವರು ಸ್ಟೋನ್ ವರ್ಕ್ಸಲ್ಲಂತೂ ಸಿಕ್ಕಾಪಟ್ಟೆ ಸ್ಪೆಷಲ್ ಗುರು. ಒಂದೊಂದು ಗಣಪತಿಗೂ ಒಂದೊಂದು ಥರ ವೆರೈಟಿ ಆಫ್ ಸ್ಟೋನ್ ವರ್ಕ್ಸ್ ಮಾಡ್ತಾರೆ. ಸೊ ಅದು ಸಿಕ್ಕಾಪಟ್ಟೆ ಯೂನಿಕಾಗಿ ಕಾಣುತ್ತೆ ಗಣಪತಿ. ಮತ್ತು ಇವರ ಕಾಂಟ್ಯಾಕ್ಟ್ ಡೀಟೇಲು, ಲೊಕೇಶನು ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ನಮ್ಮ ಚಾನಲ್ ಕಡೆಯಿಂದ ಬಂದರೆ ನಿಮಗೆ ಡಿಸ್ಕೌಂಟ್ಸ್ ಸಹ ಇದೆ. ಸೊ ಇನ್ನೇನಕ್ಕೆ ತಡ, ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ ಯು.